ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂತ ಕನ್ನಡ ಭಾಷೆಯ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನಂಗೆ ತುಂಬಾ ಜನ ಕೇಳಿದ್ರಿ ಕನ್ನಡ ಭಾಷೆ ಏನಾದ್ರೂ ಕೆಲಸ ಇದ್ರೆ ತಿಳಿಸಿ ಅಂತ. ಸೊ ಈ ಕೆಲಸ ಬಂದ್ಬಿಟ್ಟು ಕನ್ನಡ ಭಾಷೆಯಲ್ಲಿ ಮನೆಯಿಂದಲೇ ಮಾಡುವಂತ ಒಂದು ಪಾರ್ಟ್ ಟೈಮ್ ಕೆಲಸ. ಓಕೆ, ಕನ್ನಡ ಓದ್ಲಿಕ್ಕೆ, ಬರೀಲಿಕ್ಕೆ, ಮಾತಾಡ್ಲಿಕ್ಕೆ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಮತ್ತೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಗೊತ್ತಿರ್ಬೇಕಾಗಿಲ್ಲ, ನಿಮ್ಗೆ ಇಂಗ್ಲಿಷ್ ಬರ್ತಿದ್ದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇದ್ರೆ ಸಾಕು. ಇದಕ್ಕೆ ನೀವು ಅರ್ಜಿ ಸಲ್ಲಿಸಬಹುದು. ಓಕೆ, ಸೊ ಗಂಟೆ ಲೆಕ್ಕದಲ್ಲಿ ನಿಮ್ಗೆ ಇಲ್ಲಿ ಹಣ ಸಿಗ್ತದೆ. ಆಯ್ತಾ? ಸೊ ಲೈಕ್ ಟ್ರಾನ್ಸ್ಲೇಷನ್ ಆಗಿರ್ಬೋದು, ಟ್ರಾನ್ಸ್ಕ್ರಿಪ್ಷನ್ ಆಗಿರ್ಬೋದು, ಇಲ್ಲ ಅನೋಟೇಷನ್ ಆಗಿರ್ಬೋದು, ಆ ತರ ಕೆಲಸ ಇರುತ್ತೆ. ಗಂಟೆ ಲೆಕ್ಕದಲ್ಲಿ ನಿಮ್ಗೆ ಹಣ ಸಿಗುತ್ತೆ. ಗಂಟೆಗೆ ಒಂದು 800 850 ರೂಪಾಯಿ ಸಿಗ್ತದೆ. ಓಕೆ, ಕ್ವಾಲಿಫಿಕೇಶನ್ 10th ಪಾಸ್ ಆದ್ರೂ ಸಾಕು. ನಿಮ್ಗೆ ಕನ್ನಡ ಚೆನ್ನಾಗಿ ಓದ್ಲಿಕ್ಕೆ, ಬರೀಲಿಕ್ಕೆ, ಮಾತಾಡ್ಲಿಕ್ಕೆ ಗೊತ್ತಿರಬೇಕು. ಮತ್ತೆ ಇಂಗ್ಲಿಷ್ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಒಂದು 10th ಇದ್ರೂ ಸಾಕು. 8ನೇ ತರಗತಿ ಮಾಡಿ ನಿಮ್ಗೆ ಇಂಗ್ಲಿಷ್ ಓದ್ಲಿಕ್ಕೆ ಅರ್ಥ ಆಗ್ತದೆ, ಮತ್ತೆ ಕನ್ನಡ ಎಲ್ಲ ಗೊತ್ತಂತ ಹೇಳಿದ್ರೆ ನೀವು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಓಕೆ, ಕ್ವಾಲಿಫಿಕೇಶನ್ ಮ್ಯಾಟರ್ ಅಲ್ಲ, ನೀವು ಚೆನ್ನಾಗಿ ಕೆಲಸ ಮಾಡೋದ್ರಲ್ಲಿ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಪ್ರಾಜೆಕ್ಟ್ ಮೇಲೆ ಕೆಲಸ. ಸೊ ಏನಿದು ಕೆಲಸ, ಯಾವ ಪ್ಲಾಟ್ಫಾರ್ಮ್, ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿ. ಮತ್ತೆ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಬೆಲ್ ಐಕನ್ ಕಾಣ್ತಲ್ಲ, ಅದಕ್ಕೆ ಒತ್ತಿ. ಏನಕ್ಕಂತಾರೆ ನಾನು ಜಾಬ್ ರಿಲೇಟೆಡ್ ವಿಡಿಯೋ ಪೋಸ್ಟ್ ಮಾಡ್ತಾ ಇರ್ತೀನಿ. ನಾನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದ್ರಿಂದ ನಿಮ್ಗೆ ಫಸ್ಟಿಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋದು, ಮತ್ತೆ ನೀವು ಬೇಗ ಅರ್ಜಿ ಸಲ್ಲಿಸಬಹುದು. ಓಕೆ, ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಇದರ ಲಿಂಕ್ ಅನ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದು ಒತ್ತಿದ ಕೂಡಲೇ ನಿಮ್ಗೆ ಈ ತರ ಒಂದು ವೆಬ್ಸೈಟ್ ಕಾಣ್ಲಿಕ್ಕೆ ಸಿಗ್ತದೆ, ವೆಲೋಡೇಟಾ ಅಂತ. ಓಕೆ, ಸೊ ಬೇಸಿಕಲಿ ಇವರದು ಕೂಡ AI ಟ್ರೈನಿಂಗ್ ಮಾಡುವಂತ ಕೆಲಸ. ನಾನು ಜಾಸ್ತಿ ಈ ತರದೇ ಕೆಲಸ ತರ್ತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ ಎಲ್ಲರೂ ಅಪ್ಲೈ ಮಾಡ್ಬೋದು ಇದಕ್ಕೆ. ಲೈಕ್ ಯಾವುದೇ ತರದ ಎಜುಕೇಶನ್ ಕ್ವಾಲಿಫಿಕೇಶನ್ ಅವರು ಕೇಳಲ್ಲ. ಆಯ್ತಾ? ಬೇಸಿಕಲಿ ಇದು ಕನ್ನಡದಲ್ಲಿ ಕೆಲಸ. ಕನ್ನಡ ನಿಮ್ಗೆ ಚೆನ್ನಾಗಿ ಓದ್ಲಿಕ್ಕೆ, ಬರೀಲಿಕ್ಕೆ, ಮಾತಾಡ್ಲಿಕ್ಕೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಅವ್ರು ಇದಕ್ಕೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಎಜುಕೇಶನ್ ಕ್ವಾಲಿಫಿಕೇಶನ್ ಇದರಲ್ಲಿ ಅಷ್ಟು ನೋಡಲ್ಲ. ಓಕೆ, ಅದಕ್ಕೆ ನಾನು ಈ ತರ ಕೆಲಸ ತರ್ತಾ ಇರೋದು ನನ್ನ ವಿಡಿಯೋದಲ್ಲೇ. ಸೊ ಎಲ್ಲರೂ ಇದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಅರ್ಜಿ ಸಲ್ಲಿಸಬಹುದು. ಮಿನಿಮಮ್ ಒಂದು 10ನೇ ಕ್ಲಾಸ್ ಪಾಸ್ ಆಗಿ ನಿಮ್ಗೆ ಚಂದ ಕನ್ನಡ ಬಂದ್ರೆ ಸಾಕು, ನೀವೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಿ. ಓಕೆ, ಸೊ ಇದು ಬಂದ್ಬಿಟ್ಟು ಇವರದ್ದು ವೆಬ್ಸೈಟ್. ಒಂದ್ಸಲ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು. ಆಯ್ತಾ? ಗೂಗಲ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಅಂತ ದೊಡ್ಡ ದೊಡ್ಡ ಕಂಪನಿಗಳು ಇದ್ರ ಜೊತೆಗೆ ಟೈಅಪ್ ಆಗಿದ್ದಾವೆ. ಎಂತಕ್ಕಂತ ಹೇಳಿದ್ರೆ ಇವರು AI ಟ್ರೈನ್ ಮಾಡ್ತಾರೆ. ಓಕೆ, ಸೊ ಇದು ವೆಬ್ಸೈಟ್. ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಲಾಸ್ಟ್ಗೆ ಬರಬೇಕು. ಓಕೆ, ಲಾಸ್ಟ್ಗೆ ಬಂದು ಇಲ್ಲಿ ನಿಮ್ಗೆ ಈ ತರ ಕಾಣ್ಲಿಕ್ಕೆ ಸಿಗ್ತದೆ. ಆಯ್ತಾ? ವೆಲೋಡೇಟಾ ಈ ತರ ನಿಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಇಲ್ಲಿ ಜಾಯಿನ್ ಅವರ್ ಕಮ್ಯುನಿಟಿ ಅಂತ ಕಾಣ್ತದ, ಇದಕ್ಕೆ ಕ್ಲಿಕ್ ಮಾಡಿ. ಇದಕ್ಕೆ ಕ್ಲಿಕ್ ಮಾಡಬೇಕಾದ್ರೆ ನಿಮ್ಗೆ ಈ ತರ ಕಾಣ್ಲಿಕ್ಕೆ ಸಿಗ್ತದೆ. ಓಕೆ, ಜಾಯಿನ್ ಅ ಗ್ಲೋಬಲ್ ಕಮ್ಯುನಿಟಿ ಆಫ್ AI ಟ್ರೈನರ್ಸ್ ಅಂತ ಕಾಣ್ಲಿಕ್ಕೆ ಸಿಗ್ತದೆ. ಇಲ್ಲಿ ಅಪ್ಲೈ ನಾವ್ ಅಂತ ಕಾಣ್ತದ, ಇದಕ್ಕೆ ಒತ್ತಬೇಕು ನೀವು. ನೋಡಿ, ನಿಮ್ಗೆ ಯಾವ್ದಾದ್ರು ಕೆಲಸ ಇಲ್ಲಿ ಇರ್ತದೆ ಅಂತ ಹೇಳಿದ್ರೆ ಡೊಮೈನ್ ಎಕ್ಸ್ಪರ್ಟ್ಸ್. ಇವಾಗ ನೀವು ಒಂದು ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಇಲ್ಲಿ ಡಿಫ್ರೆಂಟ್ ಕೆಲಸ ಇದೆ. ಓಕೆನಾ? ಸೊ ನಾನು ಇವಾಗ ಬೇಸಿಕಲಿ ಕನ್ನಡ ಕೆಲಸ ಫೋಕಸ್ ಮಾಡ್ತಾ ಇರೋದು. ನೀವು ಇವಾಗ ತುಂಬಾ ಒಳ್ಳೆ ಓದಿದವರಾಗಿದ್ರೆ, ನಿಮ್ಗೆ ನಿಮ್ಮ ಡೊಮೈನ್ ಅಲ್ಲಿ ಚೆನ್ನಾಗಿ ಎಕ್ಸ್ಪರ್ಟೈಸ್ ಇದ್ರೆ ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತೆ ಲಿಂಗ್ವಿಸ್ಟ್ ಕೆಲಸ ಇದೆ, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್, ಟ್ರಾನ್ಸ್ಕ್ರಿಪ್ಷನ್, ಲ್ಯಾಂಗ್ವೇಜ್ ರಿಲೇಟೆಡ್ ಕೆಲಸ ಇದೆ, ಮತ್ತೆ ಇವ್ಯಾಲ್ಯುಯೇಟರ್ ಕೆಲಸ ಕೂಡ ಇದೆ. ಓಕೆ, ಈ ತರ ನಿಮ್ಗೆ ಡಿಫ್ರೆಂಟ್ AI ರಿಲೇಟೆಡ್ ಕೆಲಸ ಇರ್ತದೆ. ಓಕೆ, ಸೊ ಇಲ್ಲಿ ಅಪ್ಲೈ ನಾವ್ ಅಂತಿದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ. ಇದಕ್ಕೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಕಾಣ್ಲಿಕ್ಕೆ ಸಿಗ್ತದೆ. ಓಕೆ, ಸೊ ಇಲ್ಲಿ ಡಿಫ್ರೆಂಟ್ ದೇಶದಿಂದ ಕೆಲಸ ಇದೆ. ಓಕೆ, ಇವಾಗ ನೀವು ಇಂಡಿಯಾ ಬಿಟ್ಟು ಬೇರೆ ದೇಶದವರಾಗಿದ್ರೆ, ನಾನು ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ದೇಶ, ನಂಗೆ ಕೆಲವೊಬ್ರು ಲೈಕ್ ದುಬೈ ಮತ್ತೆ ಕುವೈಟ್ ಇಂದ ಇದ್ದಾರೆ ಸಬ್ಸ್ಕ್ರೈಬರ್ಸ್. ಸೊ ನೀವು ಆ ದೇಶದವರಾಗಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡಬೇಕು ನಿಮ್ಮ ದೇಶವನ್ನ. ಆಯ್ತಾ? ಅದ್ರ ಅಕಾರ್ಡಿಂಗ್ ಕೆಲಸ ಕಾಣ್ಲಿಕ್ಕೆ ಸಿಗ್ತದೆ, ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಇವಾಗ ನಾನು ಪ್ರೈಮರಿ ಫೋಕಸ್ ಮಾಡ್ತಾ ಇರೋದು ನಮ್ಮ ಇಂಡಿಯಾ, ಕರ್ನಾಟಕದಿಂದ ಮಾಡಿದವರಿಗೆ. ಸೊ ಇಲ್ಲಿ ಲೊಕೇಶನ್ ಅಲ್ಲಿ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಇಂಡಿಯಾ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಕರೆಕ್ಟ್ ಆಗಿ ಈ ತರ ಹುಡುಕ್ಬೇಕು ನಾವು. ಇಲ್ಲಿ ಇಂಡಿಯಾ ಅಂತ ಕಾಣ್ತಾ, ಇದಕ್ಕೆ ಸೆಲೆಕ್ಟ್ ಮಾಡಬೇಕು. ಇದಕ್ಕೆ ಸೆಲೆಕ್ಟ್ ಮಾಡಿದ ಕೂಡಲೇ ಇಂಡಿಯಾದಿಂದ ಏನೆಲ್ಲ ಕೆಲಸ ಇದೆ ಅದೆಲ್ಲ ನಿಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ತುಂಬಾ ಕೆಲಸ ಇದೆ. ಓಕೆ, ಸೊ ಕೆಲವೊಬ್ರು ನನ್ನ ವಿಡಿಯೋ ನೋಡೋರು ಉರ್ದು ಮದರ್ ಟಂಗ್ ಇರೋರು ಇದ್ದಾರಲ್ಲ, ಸೊ ನೀವು ಉರ್ದು ಕೆಲಸಕ್ಕೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತು ಅಂತ ಹೇಳಿದ್ರೆ ನೀವು ಉರ್ದು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಮತ್ತೆ ತೆಲುಗು ಇದೆ, ತಮಿಳ್ ಇದೆ, ಮಲಯಾಳಂ ಇದೆ, ಎಲ್ಲ ಭಾಷೆಯಲ್ಲಿ ಕೆಲಸ ಇದೆ. ನಿಮ್ಗೆ ಯಾವುದು ಕಂಫರ್ಟೇಬಲ್ ಅದಕ್ಕೆ ನೀವು ಅಪ್ಲೈ ಮಾಡಿ. ಓಕೆ, ಸೊ ಇಂಗ್ಲಿಷ್ ಕೂಡ ಇದೆ. ನಿಮ್ಗೆ ಯಾವ್ದು ಲ್ಯಾಂಗ್ವೇಜ್ ಗೊತ್ತಿಲ್ಲ, ಇಂಗ್ಲಿಷ್ ಫುಲ್ ಕರೆಕ್ಟ್ ಆಗಿ ಗೊತ್ತಂದ್ರೆ ಇಂಗ್ಲಿಷ್ಗೆ ಅಪ್ಲೈ ಮಾಡಿ. ಇವಾಗ ನಾನು ಕನ್ನಡಕ್ಕೆ ಅಪ್ಲೈ ಮಾಡ್ತೀನಿ. ಇದು ಟ್ಯಾಲೆಂಟ್ ಹಬ್ಗೆ ಅಪ್ಲೈ ಮಾಡಕ್ ಹೋಗ್ಬೇಡಿ ಗೈಸ್. ಇದು ಜಸ್ಟ್ ಅಪ್ಲೈ ಮಾಡೋದಷ್ಟೇ, ತುಂಬಾ ಡಿಲೇ ಆಗ್ತದೆ. ಆಯ್ತಾ? ನಿಮ್ಗೆ ಕೆಲಸ ಸಿಗಲ್ಲ. ಇದು ಅಂದ್ರೆ ನಿಮ್ಮನ್ನ ಟ್ಯಾಲೆಂಟ್ ಹಬ್ಗೆ ಜಾಯಿನ್ ಮಾಡಿಬಿಡ್ತಾರೆ. ಯಾವಾಗ ಕೆಲಸ ಇದೆ ಅವಾಗ ನಿಮ್ಮನ್ನ ಕರೀತಾರೆ. ಆ ತರ ಹಬ್, ಟ್ಯಾಲೆಂಟ್ ಹಬ್ ಅಂತ ಇದ್ರೆ ಎಲ್ಲ ಟ್ಯಾಲೆಂಟ್ ಹಬ್ಗೆ ನೀವೇನ್ ಮಾಡ್ಬೇಕಂತ ಲಾಸ್ಟ್ಗೆ ಬನ್ನಿ. ಸೊ ಇಲ್ಲಿ ಕನ್ನಡ ಆಡಿಯೋ ಇವ್ಯಾಲ್ಯುಯೇಟರ್ ಅಂತ ಇದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ.
ಇದಿವಾಗ ಪ್ರೆಸೆಂಟ್ಲಿ ಕೆಲಸ ಇದೆ, ಅದಕ್ಕೆ ಅವರು ಹೈರಿಂಗ್ ಪೋಸ್ಟ್ ಹಾಕಿದ್ದಾರೆ. ಓಕೆ, ಸೊ ನಾನು ಲಿಂಕ್ಡ್ಇನ್ ಅಲ್ಲಿ ಕೂಡ ಚೆಕ್ ಮಾಡಿದೆ ನೋಡಿ. ಜಸ್ಟ್ 4 ಅವರ್ಸ್ ಮುಂಚೆ ಇದು ಕೆಲಸ ಬಿಟ್ಟಿದ್ದಾರೆ ಅವರು, ಆಯ್ತಾ. ಸೊ ಜಸ್ಟ್ ಇವಾಗನೇ ಬಿಟ್ಟಿರೋದು ಈ ಕೆಲಸವನ್ನ. ಸೊ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಅಪ್ಲೈ ಮಾಡಿ, ಏನಕ್ಕಂದ್ರೆ ಎನಿ ಟೈಮ್ ಎಂಡ್ ಆಗುತ್ತೆ. ಇದು ಒಳ್ಳೆ ಆಪರ್ಚುನಿಟಿ, ಯಾರು ಇದು ಮಾಡಕ್ ಹೋಗಲ್ಲ. ಆಲ್ರೆಡಿ 7 ಪೀಪಲ್ ಅಪ್ಲೈ ಮಾಡಿ ಆಗಿದೆ. ಸೊ ಆದಷ್ಟು ಬೇಗ ಕೂಡ ನೀವು ಕೂಡ ಅಪ್ಲೈ ಮಾಡಿ. ಓಕೆ, ಸೊ ಇಲ್ಲಿ ಏನ್ ಕೆಲಸ ಇವಾಗ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇದು ಮನೆಯಿಂದಲೇ ಮಾಡುವಂತ ಕೆಲಸ, ಕಂಪ್ಲೀಟ್ಲಿ ರಿಮೋಟ್ ಅಂತ ಹೇಳಿದ್ರೆ ಮನೆಯಿಂದಲೇ ಮಾಡುವಂತ ಕೆಲಸ. ಸೊ ನಿಮ್ಗೆ ಇಲ್ಲಿ ಕನ್ನಡ ಚೆನ್ನಾಗಿ ಗೊತ್ತಿರಬೇಕು. ಯಾರಿಗೆಲ್ಲ ಕನ್ನಡ ಚೆನ್ನಾಗಿ ಬರೀಲಿಕ್ಕೆ, ಓದ್ಲಿಕ್ಕೆ, ಮಾತಾಡ್ಲಿಕ್ಕೆ ಗೊತ್ತಿರಬೇಕು. ಓಕೆ, ಸೊ ವಿ ಆರ್ ಸೀಕಿಂಗ್ ದ ಆಡಿಯೋ ಇವ್ಯಾಲ್ಯೂಟರ್ ಟು ಪಾರ್ಟಿಸಿಪೇಟ್ ಇನ್ ಅನ್ ಎಕ್ಸೈಟಿಂಗ್ ಪ್ರಾಜೆಕ್ಟ್ ಫೋಕಸ್ಡ್ ಆನ್ ಇವ್ಯಾಲ್ಯೂಟಿಂಗ್ ಆಡಿಯೋ ಕ್ಲಿಪ್ಸ್ ಇನ್ ಕನ್ನಡ. ಏನಂತ ಹೇಳಿದ್ರೆ, ನೀವು ಇವಾಗ ನಿಮ್ದು ಏನ್ ಕೆಲಸ ಅಂತ ಹೇಳಿದ್ರೆ, ಒಂದು ಆಡಿಯೋ ಕ್ಲಿಪ್ ಕೊಡ್ತಾರೆ, ಆಡಿಯೋ ಫೈಲ್ ಕೊಡ್ತಾರೆ ನಿಮಗೆ, ಅದು ಇವ್ಯಾಲ್ಯೂಯೇಟ್ ಮಾಡುವಂಥದ್ದು ಅಂತ ಹೇಳಿದ್ರೆ ಚೆಕ್ ಮಾಡುವಂಥದ್ದು. ಓಕೆ, ದಿಸ್ ರೋಲ್ ಇನ್ವಾಲ್ವ್ಸ್ ಅಸೆಸಿಂಗ್ ಅಂಡ್ ಅನಲೈಸಿಂಗ್ ಆಡಿಯೋ ರೆಕಾರ್ಡಿಂಗ್ ಟು ಎನ್ಶೂರ್ ಅಲೈನ್ಮೆಂಟ್ ವಿತ್ ದ ಪ್ರಾಜೆಕ್ಟ್ ಗೈಡ್ಲೈನ್ಸ್. ಅವರು ನಿಮಗೆ ಸೆಟ್ ಆಫ್ ಗೈಡ್ಲೈನ್ಸ್ ಕೊಡ್ತಾರೆ. ಓಕೆ, ಆ ಏನು ಆಡಿಯೋ ಕ್ಲಿಪ್ ಏನು ಕೊಡ್ತಾರೆ ನೋಡಿ, ಅದು ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬೇಕು. ಇವಾಗ ಎಕ್ಸಾಂಪಲ್, ಒಂದು ಆಡಿಯೋ ಕ್ಲಿಪ್ ಕೊಟ್ಟಿದ್ದಾರೆ ನಿಮಗೆ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರಬಾರ್ದು ಅಂತ ಹಾಕಿದ್ದಾರೆ. ಅಲ್ಲಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದ್ರೆ ಅದನ್ನ ನೀವು ಬರೆಯುವಂಥದ್ದು, ಆ ತರ. ನಿಮ್ಗೆ ಅರ್ಥ ಆಯ್ತಾ? ಆ ತರ ನಿಮ್ಗೆ ಇಲ್ಲಿ ಕೆಲಸ ಇರೋದು, ಅದನ್ನ ಇವ್ಯಾಲ್ಯೂಯೇಟ್ ಮಾಡುವಂಥದ್ದು ಆಡಿಯೋ ಕ್ಲಿಪ್ ಅನ್ನ. ದ ಟಾಸ್ಕ್ ಎಂಪಸೈಸ್ ಆಕ್ಸೆಂಟ್ ರೆಕಾಗ್ನೈಸೇಷನ್, ಫೋಕಸಿಂಗ್ ಆನ್ ಐಡೆಂಟಿಫೈಂಗ್ ರೀಜನಲ್ ವೇರಿಯೇಷನ್ ಅಂಡ್ ನ್ಯಾಚುರಲ್ನೆಸ್ ಆಫ್ ಸ್ಪೀಚ್ ಪ್ಯಾಟರ್ನ್ ಇನ್ವಾಲ್ವಿಂಗ್ ಟ್ರಾನ್ಸ್ಕ್ರಿಪ್ಷನ್ ಆರ್ ಆಡಿಯೋ ರೆಕಾರ್ಡಿಂಗ್. ಸೊ ಆಕ್ಸೆಂಟ್ ರೆಕಾಗ್ನೈಸೇಷನ್ ಇವಾಗ ಏನಂತ ಹೇಳಿದ್ರೆ, ಇವಾಗ ಇಂಗ್ಲಿಷ್ ಅವರು ಕನ್ನಡ ಮಾತಾಡಿದ್ರೆ ಒಂಥರ ಇರುತ್ತೆ ಕನ್ನಡ, ಮತ್ತೆ ಇವಾಗ ಹಿಂದಿ ಅವರು ಕನ್ನಡ ಮಾತಾಡಿದ್ರೆ ಒಂಥರ ಇರುತ್ತೆ ಕನ್ನಡ. ಸೊ ಡಿಫ್ರೆಂಟ್ ಆಕ್ಸೆಂಟ್ ಅದು ರೆಕಾಗ್ನೈಸ್ ಮಾಡುವಂಥದ್ದು. ಮತ್ತೆ ವೇರಿಯೇಷನ್, ಇವಾಗ ಮಂಡ್ಯದೊಂದು ಭಾಷೆ ಇರ್ತದೆ, ನಮ್ಮ ಮಂಗಳೂರೊಂದು ಭಾಷೆ ಇರ್ತದೆ. ಸೊ ವೇರಿಯೇಷನ್ ಇರ್ತದಲ್ಲ, ಅದು ಕೂಡ ಚೆಕ್ ಮಾಡುವಂಥದ್ದು. ಮತ್ತೆ ಏನಾದರೂ ರಾಂಗ್ ಇದೆ ಅದನ್ನ ಇದು ಮಾಡುವಂಥದ್ದು, ಅದು ನಿಮ್ದು ಇಲ್ಲಿ ಕೆಲಸ. ಟೋಟಲಿ ಆಡಿಯೋ ಫೈಲ್ ನ ಇವ್ಯಾಲ್ಯೂಯೇಟ್ ಮಾಡುವಂಥದ್ದು ಅಂತಂದ್ರೆ ಚೆಕ್ ಮಾಡುವಂಥದ್ದು ನಿಮ್ಗೆ ಇಲ್ಲಿ ಕೆಲಸ. ಸೊ ಎಲ್ಲರೂ ಮಾಡ್ಬೋದು ಈ ಕೆಲಸವನ್ನ. ನಿಮ್ಗೆ ಇದು ಅರ್ಥ ಆದ್ರೆ, ನಿಮ್ಗೆ ಈ ತರ ಮಾಡ್ಲಿಕ್ಕೆ ಗೊತ್ತಾದ್ರೆ ನೀವು ಈ ಕೆಲಸವನ್ನ ಮಾಡ್ಬೋದು. ಓಕೆ, ಲೊಕೇಶನ್ ಬಂದ್ಬಿಟ್ಟು ಇಂಡಿಯಾ, ಮನೆಯಿಂದಲೇ ಮಾಡುವಂತ ಕೆಲಸ. ಯಾರೆಲ್ಲ ಇಂಡಿಯಾದಿಂದ ಬಿಲಾಂಗ್ ಆಗಿದ್ರೆ ಅವ್ರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಜಾಬ್ ಟೈಪ್ ಇದು ಫ್ರೀಲಾನ್ಸಿಂಗ್ ಕೆಲಸ. ಓಕೆ, ಪ್ರಾಜೆಕ್ಟ್ ಮೇಲೆ ನಿಮ್ಗೆಲ್ಲ ಹಣ ಸಿಗುವಂತದ್ದು. ಸೊ ಒಂದ್ಸಲ ನೀವು ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಮಾಡಿ ಅವ್ರಿಗೆ ಕೊಟ್ಟ ಮೇಲೆ ನಿಮ್ಗೆ ಇಲ್ಲಿ ಹಣ ಕೊಡ್ತಾರೆ. ಓಕೆ, ಲಿಸನ್ ಟು ದ ಶಾರ್ಟ್ ಆಡಿಯೋ ಕ್ಲಿಪ್ಸ್ ಇನ್ ಕನ್ನಡ ಅಂಡ್ ಇವ್ಯಾಲ್ಯೂಯೇಟ್ ದೆಮ್ ಯೂಸಿಂಗ್ ಅ ಡಿಫೈನ್ಡ್ ರೂಬ್ರಿಕ್. ಸೊ ಅದೇ ಆಡಿಯೋ ಕ್ಲಿಪ್ ಕೊಡ್ತಾರೆ, ಅದನ್ನು ಕೇಳಿ ಇವ್ಯಾಲ್ಯೂಯೇಟ್ ಮಾಡುವಂತದ್ದು. ಅಕ್ಯುರೇಟ್ಲಿ ಐಡೆಂಟಿಫೈ ದ ಟಾರ್ಗೆಟ್ ಆಕ್ಸೆಂಟ್ ಫ್ರಮ್ ಪ್ರೊವೈಡೆಡ್ ಆಡಿಯೋ ಸ್ಯಾಂಪಲ್. ಆಯ್ತಾ, ನೀವು ಅಕ್ಯುರೇಟ್ ಆಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಿರಬೇಕು ನಿಮ್ಗೆ ಆಕ್ಸೆಂಟ್ ಅನ್ನ. ಓಕೆ, ಕಂಪೇರ್ ಮಲ್ಟಿಪಲ್ ರೆಕಾರ್ಡಿಂಗ್ ಅಂಡ್ ಅಸೆಸ್ ವಿಚ್ ಒನ್ ಸೌಂಡ್ಸ್ ಮೋರ್ ನ್ಯಾಚುರಲ್ ಇನ್ ರಿಲೇಷನ್ ಟು ದ ಟಾರ್ಗೆಟ್ ಆಕ್ಸೆಂಟ್. ಇವಾಗ ಟಾರ್ಗೆಟ್ ಆಕ್ಸೆಂಟ್ ಮಂಗಳೂರು ಕೊಡ್ತಾರೆ. ಓಕೆ, ಯಾರೋ ಒಬ್ರು ಇವಾಗ ಎಕ್ಸಾಂಪಲ್ ಉತ್ತರ ಕರ್ನಾಟಕದವರು ಮಂಗಳೂರು ಭಾಷೆ ಮಾತಾಡಿದ್ರು ಅಂತ ಅದು ಅಷ್ಟು ಕರೆಕ್ಟ್ ಆಗಿ ಬರಲ್ಲ. ನಿಮ್ಗೆ ಅರ್ಥ ಆಯ್ತಾ? ಸೊ ಅದನ್ನ ಸೆಲೆಕ್ಟ್ ಮಾಡೋದಲ್ಲ, ಯಾರು ಮಂಗಳೂರವರೇ ಮಂಗಳೂರು ಮಾತಾಡಿದ್ರೆ ಕರೆಕ್ಟ್ ಆಗಿರ್ತದಲ್ಲ ಟಾರ್ಗೆಟ್ ಆಕ್ಸೆಂಟ್, ಅದನ್ನ ಸೆಲೆಕ್ಟ್ ಮಾಡುವಂಥದ್ದು. ಎಂತ ಅಂತಂದ್ರೆ ನಿಮ್ಗೆ ಇದ್ರ ಮುಂಚೆ ಟ್ರೈನಿಂಗ್ ಕೊಡ್ತಾರೆ ಅವರು ಯಾವ ತರ ಕೆಲಸ ಮಾಡೋದಂತ, ಅದಾದ್ಮೇಲೆ ನಿಮ್ದು ಸೆಲೆಕ್ಟ್ ಮಾಡುವಂಥದ್ದು ಅವರು. ಓಕೆ, ಇಲ್ಲ ಅಂತಂದ್ರೆ ಏನಾದ್ರು ವಿಡಿಯೋ ಏನಾದ್ರು ಕೊಡ್ತಾರೆ ನಿಮ್ಗೆ ಈ ತರ ಕೆಲಸ ಮಾಡುವಂಥದ್ದು ಅಂತ. ಸೊ ಅದನ್ನ ನೀವು ಎಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಗೆ ಇಲ್ಲಿ ಕೆಲಸ ಕೊಡೋದು. ಟ್ರೈನಿಂಗ್ ಇಲ್ಲ, ಏನೂ ಕೊಟ್ಟಿಲ್ಲ ಅಂತಂದ್ರೆ ಡೈರೆಕ್ಟ್ ಕೆಲಸ ಯಾರು ಕೊಡಲ್ಲ. ಸೊ ಅದ್ರ ಬಗ್ಗೆ ವರಿ ಆಗ್ಬೇಡಿ, ಈ ತರ ಕೆಲಸ ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಅವ್ರ ಗೈಡ್ಲೈನ್ಸ್ ಎಲ್ಲ ಕೊಡ್ತಾರೆ. ನೆಕ್ಸ್ಟ್, ಮೈಂಟೈನ್ ಹೈ ಕ್ವಾಲಿಟಿ ಅಂಡ್ ಟೈಮ್ಲಿ ಕಂಪ್ಲೀಷನ್ ಆಫ್ ಟಾಸ್ಕ್. ಏನ್ ಹೇಳಿ ಇಷ್ಟು ಟೈಮ್ ಅಂತ ಕೊಡ್ತಾರೆ, 2 ದಿನದಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ನೀವು ಕಂಪ್ಲೀಟ್ ಮಾಡುವಂಥದ್ದು ಟಾಸ್ಕ್ ಅನ್ನ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಹಣ ಸಿಗುತ್ತೆ. ಸೊ ನೇಟಿವ್ ಲ್ಯಾಂಗ್ವೇಜ್ ಫ್ಲೂಯೆನ್ಸಿ. ಸೊ ಕನ್ನಡದಲ್ಲಿ ಕರೆಕ್ಟ್ ಆಗಿ ಗೊತ್ತಿರಬೇಕು. ಆಯ್ತಾ, ಕನ್ನಡ ಚೆನ್ನಾಗಿ ಮಾತಾಡ್ಲಿಕ್ಕೆ ಗೊತ್ತಿರಬೇಕು, ಕನ್ನಡ ಅರ್ಥ ಆಗ್ಬೇಕು, ಓದ್ಲಿಕ್ಕೆ ಬರ್ಬೇಕು, ಮಾತಾಡ್ಲಿಕ್ಕೆಲ್ಲ ಕರೆಕ್ಟ್ ಆಗಿ ಗೊತ್ತಿರಬೇಕು. ಅವರಷ್ಟೇ ಇದನ್ನ ಅಪ್ಲೈ ಮಾಡಬಹುದು. ಮತ್ತೆ ಅಂದ್ರೆ ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಿರಬೇಕು. ಈಗ ಮಂಗಳೂರು ಆಕ್ಸೆಂಟ್ ಐಡೆಂಟಿಫೈ ಮಾಡಬೇಕು, ಮಂಡ್ಯ ಆಕ್ಸೆಂಟ್ ಐಡೆಂಟಿಫೈ ಮಾಡಬೇಕು, ಉತ್ತರ ಕರ್ನಾಟಕ ಮತ್ತೆ ಬೇರೆ ಬೇರೆ ಆಕ್ಸೆಂಟ್ ಅನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಿರಬೇಕು. ನಿಮ್ಗೆ ಆ ತರ ಕೆಪಾಬಿಲಿಟಿ ಇದ್ರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, ಫ್ಲೂಯೆನ್ಸಿ ಇನ್ ರಿಟನ್ ಅಂಡ್ ವರ್ಬಲ್ ಇಂಗ್ಲಿಷ್ ಟು ಅಂಡರ್ಸ್ಟ್ಯಾಂಡ್ ಇನ್ಸ್ಟ್ರಕ್ಷನ್, ಇವ್ಯಾಲ್ಯೂಷನ್ ಕ್ರೈಟೀರಿಯಾ ಅಂಡ್ ಪ್ರಾಜೆಕ್ಟ್ ಡಾಕ್ಯುಮೆಂಟೇಶನ್. ನಾನು ಅದೇ ಹೇಳಿದೆ, 10ನೇ ತರಗತಿ ನಾನು ಪಾಸ್ ಆಗಿರ್ಬೇಕು ಅಂತ ಏನಕ್ಕೆ ಹೇಳಿದೆ ಅಂತಂದ್ರೆ, ಬೇಸಿಕ್ ಇಂಗ್ಲಿಷ್ ಗೊತ್ತಿರಬೇಕು. ಅವ್ರೇನಾದ್ರೂ ಈಗ ಕೊಡ್ತಾರೆ ಇನ್ಸ್ಟ್ರಕ್ಷನ್ ಎಲ್ಲ ಕೊಡ್ತಾರೆ ಇಂಗ್ಲಿಷ್ ಅಲ್ಲಿ ಬರೋದು, ಅದ ನಿಮ್ಗೆ ಅರ್ಥ ಆಗ್ಬೇಕು. ನೀವು ಮಾತಾಡ್ಲಿಕ್ಕೆ ಎಂತ ಇಲ್ಲ ಇದ್ರಲ್ಲಿ, ಆಯ್ತಾ. ಸೊ ಇಂಗ್ಲಿಷ್ ಮಾತಾಡ್ಲಿಕ್ಕೆಲ್ಲ ಬೇಡ, ನಿಮ್ಗೆ ಅರ್ಥ ಆಗ್ಬೇಕು ಇಂಗ್ಲಿಷ್ ಬರ್ದಿದ್ದು, ಅಷ್ಟಾದ್ರೂ ಗೊತ್ತಿರ್ಬೇಕು ನಿಮ್ಗೆ ಇಂಗ್ಲಿಷ್. ಅಷ್ಟು ಗೊತ್ತಿದ್ರೆ ಸಾಕು ಇದು ಕೆಲಸಕ್ಕೆ ಅಪ್ಲೈ ಮಾಡೋಕೆ. ಓಕೆ, ಸೊ ಇಲ್ಲ ನೀವು 8ನೇ ತರಗತಿನೇ ಪಾಸ್ ಆಗಿದ್ದೀರಾ, ನಿಮ್ಗೆ ಈಗ ಇಂಗ್ಲಿಷ್ ಚೆನ್ನಾಗಿ ಗೊತ್ತು. ಓಕೆ, ಸೊ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಆಯ್ತಾ, ಅರ್ಥ ಆಗೋಷ್ಟು ಇಂಗ್ಲಿಷ್ ಗೊತ್ತಿದ್ರೆ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸ್ಟ್ರಾಂಗ್ ಲಿಸನಿಂಗ್ ಸ್ಕಿಲ್ ವಿತ್ ಅಬಿಲಿಟಿ ಟು ಐಡೆಂಟಿಫೈ ಅಂಡ್ ಡಿಫ್ರೆನ್ಶಿಯೇಟ್ ಸಬ್ಟಲ್ ವೇರಿಯೇಷನ್
ಇಂದ ಆಕ್ಸೆಂಟ್ ಅದೇ ನಾನು ಹೇಳಿದಲ್ಲ, ಆಕ್ಸೆಂಟ್ ವೇರಿಯೇಷನ್ ಐಡೆಂಟಿಫೈ ಮಾಡಲಿಕ್ಕೆ ಗೊತ್ತಿರಬೇಕು ಮೇನ್. ಅದಂತ ಅಂತ ಹೇಳಿದ್ರೆ ಸ್ಟ್ರಾಂಗ್ ಲಿಸ್ನಿಂಗ್ ಸ್ಕಿಲ್ ಇರಬೇಕು ನಿಮಗೆ, ಚೆನ್ನಾಗಿ ಕೇಳುವ ಸಾಮರ್ಥ್ಯ ಇರಬೇಕು, ಅವರಷ್ಟೇ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಕೆಪಬಿಲಿಟಿ ಟು ಫಾಲೋ ಡೀಟೇಲ್ ಗೈಡ್ಲೈನ್ಸ್ ಅಂಡ್ ಅಪ್ಲೈ ದಮ್ ಕನ್ಸಿಸ್ಟೆಂಟ್ಲಿ ಡ್ಯೂರಿಂಗ್ ದ ಇವ್ಯಾಲ್ಯೂಯೇಷನ್. ಅವ್ರ ಗೈಡ್ಲೈನ್ಸ್ ಕೊಡ್ತಾರಲ್ಲ ಅದನ್ನ ನೋಡಿ ಕೆಲಸ ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕು, ಅವ್ರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಓಕೆ, ಮುಂಚೆ ಎಲ್ಲಾದ್ರೂ ಕೆಲಸ ಮಾಡಿದ್ರೆ ಈ ತರ ಅದೊಂದು ಪ್ಲಸ್, ಹಾಗಂತೇಳಿ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಓಕೆ, ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ ಅಂಡ್ ಲಿಸ್ನಿಂಗ್ ಸ್ಕಿಲ್ ಟು ಐಡೆಂಟಿಫೈ ಡಿಫರೆನ್ಸ್ ಇನ್ ದ ಆಕ್ಸೆಂಟ್ ಅದೇ ಹೇಳ್ತಾ ಇದ್ದಾರೆ. ಸೊ ಏನಕ್ಕೆ ನಮ್ಮ ಇದ್ರಲ್ಲಿ ಜಾಯ್ನ್ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಇದು ಲಿಮಿಟೆಸ್ ಗ್ರೋತ್. ನಿಮ್ಗೆ ಏನಂತ ಹೇಳಿದ್ರೆ ಒಂದು ಪ್ರಾಜೆಕ್ಟ್ ಚೆನ್ನಾಗಿ ಮಾಡಿದ್ರ ಅಂತ ಹೇಳಿದ್ರೆ ನಿಮ್ಗೆ ಬೇರೆ ಬೇರೆ ಕಂಟಿನ್ಯೂಸ್ ಪ್ರಾಜೆಕ್ಟ್ ಕೊಟ್ಕೊಂಡು ಹೋಗ್ತಾರೆ ಅವರು, ಆಯ್ತಾ. ನಿಮ್ಮ ಕೆಪಾಬಿಲಿಟಿ ಮೇಲೆ ಇದು ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಒಂದು ಇವಾಗ ಪ್ರಾಜೆಕ್ಟ್, ಅದ್ರ ಮೇಲೆ ನಿಮ್ಗೆ ಬೇರೆ ಪ್ರಾಜೆಕ್ಟ್ ಸಿಗುವಂತದ್ದು. ಓಕೆ, ಸೊ ಹೇಗೆ ಇಲ್ಲಿ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಅಪ್ಲೈ ನಾವು ಬೈ ಆನ್ಸರಿಂಗ್ ದ ಫ್ಯೂ ಕ್ವಶನ್ಸ್ ಟು ಜಾಯ್ನ್ ಅವರ್ ಡೇಟಾಬೇಸ್ ಅಂಡ್ ಬಿಕಮ್ ದ ಪಾರ್ಟ್ ಆಫ್ ಗ್ರೋವಿಂಗ್ ಕಮ್ಯುನಿಟಿ ಅಂತ ಹೇಳಿದ್ರೆ ಕೆಲವೊಂದು ಕ್ವಶನ್ಸ್ ಕೇಳ್ತೀವಿ, ಅದು ಆನ್ಸರ್ ಮಾಡಿ. ಸೊ ಅದು ಎಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ, ನಿಮ್ಮನ್ನ ಅವ್ರ ಡೇಟಾಬೇಸ್ ಅಲ್ಲಿ ಜಾಯಿನ್ ಮಾಡಿಸ್ತಾರೆ. ಸೊ ಮತ್ತೆ ನಿಮ್ಗೆ ಇಲ್ಲಿ ಪ್ರಾಜೆಕ್ಟ್ ಕೊಡ್ಕೊಂಡು ಹೋಗ್ತಾರೆ, ಈ ತರ ಇರುವಂತದ್ದು. ಓಕೆ, ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ. ಇದಕ್ಕೆ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ. ಓಕೆ, ಅಪ್ಲೈ ವಿತ್ ಲಿಂಕ್ಡ್ ಇನ್ ಬೇಡ, ನಿಮ್ದು ಇಲ್ಲಿ ರೆಸ್ಯೂಮೆ ನೀವು ಅಪ್ಲೋಡ್ ಮಾಡಿ, ಮತ್ತೆ ಇಲ್ಲಿ ನಿಮ್ದು ಫುಲ್ ನೇಮ್, ಇಲ್ಲಿ ನಿಮ್ದು ಇಮೇಲ್ ಅಡ್ರೆಸ್, ಮತ್ತೆ ಫೋನ್ ನಂಬರ್, ಮತ್ತೆ ನಿಮ್ದು ಕರೆಂಟ್ ಲೊಕೇಶನ್ ಯಾವುದಂತ ಇಲ್ಲಿ ಸ್ಪೆಸಿಫೈ ಮಾಡಿ, ಮತ್ತೆ ಕರೆಂಟ್ ಕಂಪನಿ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಹಾಕಿ, ಇಲ್ಲ ಅಂತ ಇದ್ರೆ NA ಅಂತ ಹಾಕಿ. ಓಕೆ, ಅದಾದ್ಮೇಲೆ ಲಿಂಕ್ಡ್ಇನ್ ಇದ್ರೆ ಹಾಕಿ. ಇದೆಲ್ಲ ಸ್ಟಾರ್ ಇಲ್ಲ ನೋಡಿ, ಸೊ ಇದು ಬೇಕಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಇದ್ರೆ ಏನಾದರೂ ಸ್ಪೆಸಿಫೈ ಮಾಡಿ. ಓಕೆ, ಸೊ ಜೆಂಡರ್ ಸ್ಪೆಸಿಫೈ ಮಾಡಿ. ಸೊ ಅದಾದ್ಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಮಾಡಿ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಅಂತ ಕಾಣಲಿಕ್ಕೆ ಸಿಗ್ತದೆ ನಿಮ್ಗೆ ಇಲ್ಲಿ, ಆಯ್ತಾ. ಸೊ ಈ ತರ ಬರಬೇಕು ನೀವು ಅಪ್ಲಿಕೇಶನ್ ಸಬ್ಮಿಟ್ ಆದ ಕೂಡಲೇ. ಸೊ ಅಷ್ಟೇ ಅಲ್ಲ, ನಿಮ್ಗೊಂದು ಮೇಲ್ ಬರೋ ಚಾನ್ಸಸ್ ಇದೆ, ಚೆಕ್ ಮಾಡ್ತೀನಿ ರೀ. ಇಲ್ಲ ಅಂತಂದ್ರೆ ಡಿಲೇ ಆಗ್ಬೋದು, ಆಯ್ತಾ. ಸೊ ಥ್ಯಾಂಕ್ಸ್ ಫಾರ್ ರೀಸೆಂಟ್ ಅಪ್ಲಿಕೇಶನ್ ಫಾರ್ ಅವರ್ ಇದು ಪ್ರಾಜೆಕ್ಟ್. ಸೊ ವಿ ಹ್ಯಾವ್ ರಿಸೀವ್ಡ್ ಯುವರ್ ಅಪ್ಲಿಕೇಶನ್ ಅಂಡ್ ವಿ ಅಪ್ರಿಷಿಯೇಟ್ ದ ಟೈಮ್ ಆ್ಯಂಡ್ ಎಫರ್ಟ್ ಇನ್ವೆಸ್ಟ್ ಇನ್ ಇನ್ಕ್ಲೂಡಿಂಗ್ ಡೀಟೇಲ್ಸ್. ಸೊ ಎಲ್ಲ ನಮ್ಮ ಟೀಮ್ ಅವರು ರಿವ್ಯೂ ಮಾಡ್ತಾ ಇದ್ದಾರೆ. ಸೊ ನಿಮ್ಮದು ಕ್ವಾಲಿಫಿಕೇಶನ್ ಸ್ಕಿಲ್ಸ್ ಎಲ್ಲ ಮ್ಯಾಚ್ ಆದರೆ ನಾವು ನಿಮ್ಮನ್ನು ಫರ್ದರ್ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಬಂದಿದೆ, ಆಯಿತಾ. ಸೊ ನೆಕ್ಸ್ಟ್ ಏನೇನು ಇರುತ್ತೆ ಅಂತ ಹೇಳಿದ್ರೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರ್ತದೆ. ಓಕೆ, ಅಸೆಸ್ಮೆಂಟ್ ಟೆಸ್ಟ್ ನೀವು ಪಾಸ್ ಆದರೆ ಸಾಕು, ನಿಮ್ಮನ್ನು ಅಲ್ಲಿ ಅವರ ಡೇಟಾಬೇಸಿಗೆ ಆ್ಯಡ್ ಮಾಡಿ ನಿಮಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಸಿಗುತ್ತೆ. ಈ ಥರ ಇದು ಪ್ರೊಸೆಸ್.